ಸೊ ಗೈಸ್ ಫೈನಲಿ ನನಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬಂದಿದೆ ನೋಡಿ. ಇಷ್ಟು ಬಂದಿದೆ. ಇಲ್ಲಿ ಎಷ್ಟಿರ್ಬೋದು ಅಂದ್ಬಿಟ್ಟು ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಎಷ್ಟು ಬಂದಿದೆ ಅಂತ. ಅದಕ್ಕೂ ಮುಂಚೆ ಇಲ್ಲಿ ಎಷ್ಟಿರ್ಬೋದು ಅಂದ್ಬಿಟ್ಟು ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಇವತ್ತಿಗೆ 1 ವರ್ಷ ಹಿಂದೆ ಅಂದರೆ 2023 ಜನವರಿಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಕರೆಕ್ಟಾಗಿ 1 ವರ್ಷ ಆಯಿತು. 1 ವರ್ಷದಿಂದ ಒಂದು ಪೇಮೆಂಟು ಬಂದಿರಲಿಲ್ಲ. ಅಂದರೆ ಸುಮ್ಮನೆ ಕೆಲಸ ಮಾಡಿದ್ದೀನಿ. ಅಂದರೆ ವೀಡಿಯೋಸ್ ಮಾಡ್ತಾಯಿದ್ದೆ, ಬಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು 2023 ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದು. ನಾನು 1 ವರ್ಷ ವೀಡಿಯೋ ಮಾಡಿದ್ದಕ್ಕೆ ಕೊನೆಗೂ ಡಿಸೆಂಬರಲ್ಲಿ ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ನಿಮಗೆ ಹಣ ಬರುತ್ತೆ ಈ ತಿಂಗ ಅಂತ. ನೋಡೋಣ ಎಷ್ಟು ಬರುತ್ತೆ ಏನು ಅಂದ್ಬಿಟ್ಟು. ಅದು ನನಗೆ ನಂಬಿಕೆ ಇಲ್ಲ. ಅಂದರೆ ಎಲ್ಲರೂ ಹೇಳ್ತಿರಲ್ಲ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತ. ಇದಕ್ಕೂ ಮುಂಚೆ ಏನಾದರೂ ತಗೊಂಡಿದ್ರೆ ಒಂಥರ ಬಿಡು ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಬಟ್ ನನಗೆ ಇದೇ ಫಸ್ಟು. ಮತ್ತು 21ನೇ ತಾರೀಕು ಮೆಸೇಜ್ ಬಂತು. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೀನಿ, ಬರೀ 16 ರೂಪಾಯಿನೋ ಐತೆ. 3 ದಿನ ಚೆಕ್ ಮಾಡಿದ್ದೀನಿ, ಅಮೌಂಟ್ ಕ್ರೆಡಿಟ್ ಆಗಲೇ ಇಲ್ಲ ಅಕೌಂಟ್ಗೆ. ಆವಾಗ ಅನ್ನಿಸ್ತು ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡೆ. ಸೊ ಫೈನಲಿ 23ನೇ ತಾರೀಕು ಸಾಯಂಕಾಲ ಈ ಒಂದು ಅಮೌಂಟು ಕ್ರೆಡಿಟ್ ಆಯಿತು ನನ್ನ ಅಕೌಂಟಿಗೆ. ಸೊ ತುಂಬ ಖುಷಿ ಆಯಿತು. ಇದೆಲ್ಲ ಆಗಿದ್ದು ನಿಮ್ಮಿಂದ. ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕಂದ್ರೆ ಅವ್ರದ್ದೊಂದು ಮಿನಿಮಮ್ ಕ್ರೈಟೀರಿಯಾ ಅಂತ ಇರುತ್ತೆ, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಅಂದರೆ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರು. ನನಗೆ 1000 ಸಬ್ಸ್ಕ್ರೈಬರು 1 ತಿಂಗಳಿಗೆ ಕಂಪ್ಲೀಟ್ ಆಯಿತು. ಬಟ್ 4000 ಗಂಟೆ ವಾಚ್ ಅವರ್ಸ್ ಇದೆಯಲ್ಲ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹತ್ರ 6 ತಿಂಗಳು ತಗೊಂಡಿದ್ದೀನಿ. ನಿಮಗೇನಾದರೂ ಕ್ವಶನ್ ಇದ್ದರೆ ಅಥವಾ ಏನಾದರೂ ಕೇಳೋದಿದ್ದರೆ ಕಮೆಂಟ್ ಮಾಡಿ. ನಾನು Q&Aಯಲ್ಲಿ ಎಲ್ಲನೂ ಆನ್ಸರ್ ಮಾಡ್ತೀನಿ ಅಂತ ನೆನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಸುಮಾರು ಸೀಟ್ ಕಮೆಂಟ್ ಮಾಡಿದ್ದೀರಾ, ಸುಮಾರು ಕ್ವಶನ್ಗಳು ಬಂದಿದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಆರಿಸ್ಕೊಂಡು ಒಂದು ಪೇಪರಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆ, ಒಂದು 10-15 ಕ್ವಶನ್ ಇದೆ. ಯಾವ ಥರ ದುಡ್ಡು ಬರುತ್ತೆ ಮತ್ತು ಯಾವ ಥರ ಅರ್ನ್ ಮಾಡ್ಬೋದು ಅನ್ನೋದು ನಿಮಗೂ ಒಂದು ಐಡಿಯಾ ಅಥವಾ ಒಂದು ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ಫುಲ್ ನೋಡಿ. ಓಕೆ, ಮೊದಲನೇ ಕ್ವಶನ್, ದುನಿಯಾ ಅಂತ. ನಿಮ್ಮೂರು ಯಾವುದು ಅಣ್ಣ? ನಮ್ಮೂರು ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು. ಅಂದರೆ ಇವಾಗ ಮೊದಲು ಕೊಳ್ಳೇಗಾಲ ತಾಲೂಕಿತ್ತು, ಇವಾಗ ಅನೂರು ತಾಲೂಕಾಗಿದೆ. ಅನೂರಿಂದ 30 ಕಿಲೋಮೀಟ್ರ್ ಬಂದರೆ ಒಡೆರ್ಪಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಅದರಿಂದ ಒಂದು 2-3 ಕಿಲೋಮೀಟ್ರ್ ಬಂದರೆ ಒಂದು ಹಳ್ಳಿ, ಒಂದು ಸಣ್ಣ ಹಳ್ಳಿ, ಒಂದು 20 ಮನೆ ಇರೋಂತಹ ಒಂದು ಸಣ್ಣ ಹಳ್ಳಿ ನಮ್ಮದು. ದುನಿಯಾ ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಓಕೆ, 2ನೇ ಕ್ವಶನ್ಗೆ ಹೋಗೋಣ. ಮನೋಜ್ ಅನ್ನೋರು ಕೇಳಿದ್ದಾರೆ. 3 ಕ್ವಶನ್ ಕೇಳಿದ್ದಾರೆ ಮನೋಜ್ ಅನ್ನೋರು. ನೀವು ಏನು ವರ್ಕ್ ಮಾಡೋದು? ನಿಮ್ಮ ಏಜ್ ಎಷ್ಟು? ನಿಮಗೆ ಮದುವೆ ಆಗಿದೆಯಾ ಬ್ರೋ? ನೀವು ಏನು ವರ್ಕ್ ಮಾಡೋದು? ವ್ಯವಸಾಯ ಮಾಡ್ತೀನಿ, ಜೊತೆಗೆ ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ. ಅಂದರೆ ರೀಸೆಂಟಾಗಿ ಬೆಂಗಳೂರಿಗೂ ಹೋಗಿದ್ದೆ, ಅಲ್ಲೊಂದು IT ಕಂಪ್ನೀಲಿ ಜಾಬ್ ಕೂಡ ಮಾಡ್ತಾಯಿದ್ದೆ. IT ಕಂಪ್ನಿ ಜಾಬ್ ಯಾಕೋ ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ವ್ಯವಸಾಯನೇ ಮಾಡ್ತಾಯಿದ್ದೀನಿ, ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. 3ನೇ ಕ್ವಶನ್ಗೆ ಹೋಗೋಣ. ಸತೀಶ್ ಅಂತ. ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ? ಓಕೆ, ಈ ಕ್ವಶನ್ಗೆ ಆನ್ಸರ್ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಕವನ ಅಂತ ಕ್ವಶನ್ ಕೇಳಿದ್ದಾರೆ. ಬೇರೆ ಕಡೆ ವೀಡಿಯೋಸ್ ಮಾಡಿದ್ದು ಸಾಕು, ನಮ್ಮ ಕೊಳ್ಳೇಗಾಲ ತೋರಿಸಿ. ಖಂಡಿತ ತೋರಿಸ್ತೀನಿ ಕವನ ಅವರೇ. ನಾನು ಓದಿದ್ದು ಕೊಳ್ಳೇಗಾಲದಲ್ಲೇ, 2nd PU ಡಿಗ್ರಿ ಎಲ್ಲ ಮಾಡಿದ್ದು ಕೊಳ್ಳೇಗಾಲದಲ್ಲೇ. ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಕೊಳ್ಳೇಗಾಲ ಅಕ್ಕಪಕ್ಕ ಎಲ್ಲ, ತೋರಿಸ್ತೀನಿ. ನಮ್ಮ 5ನೇ ಕ್ವಶನ್ಗೆ ಹೋಗೋಣ. ವೇದ ಪ್ರಕಾಶ್. ಅಬೌಟ್ ಅರ್ಜುನ ಎಲಿಫೆಂಟ್ ವೀಡಿಯೋ. ಅರ್ಜುನ ಎಲಿಫೆಂಟ್ ವೀಡಿಯೋ ಅಂದರೆ ನಾನು ಇವಾಗ ರೀಸೆಂಟಾಗಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಎಲ್ಲ ಕನ್ನಡಿಗರಿಗೂ ರೀಚ್ ಮಾಡಿದಂಥ ಒಂದು ವೀಡಿಯೋ ಅದು. ಅರ್ಜುನ ಆವತ್ತು ಸಾಯ್ತಿದ್ದಾನೆ ಅನ್ನೋ ದಿನವೇ ನಾನು ಬಂಡೀಪುರಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸೊ ಸಡನ್ನಾಗೆ ಇದೊಂದು ನ್ಯೂಸ್ ಬಂತು, ಅಂದರೆ ಅರ್ಜುನ ಈ ಥರ ಆಯಿತು ಅಂತ ನ್ಯೂಸ್ ಬಂತು. ಸೊ ಹೆಂಗೂ ಬಂಡೀಪುರಕ್ಕೆ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಬಂಡೀಪುರಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಸೀದಾ ಸಕಲೇಶಪುರಕ್ಕೆ ಹೋದೆ. ಬಟ್ ಎಷ್ಟೇ ಪ್ರಯತ್ನ ಪಟ್ಟರು ಆ ಒಂದು ಅಡ್ರೆಸ್ನ ತಿಳ್ಕೊಂಡು ಕೊನೆಗೂ ಅರ್ಜುನನ ಒಂದು ಅಂತಿಮ ಸಂಸ್ಕಾರ ನೋಡೋಕ್ಕೆ ಆಗಲಿಲ್ಲ. ಏನಾದರೂ ಆಗಲಿ ನೋಡ್ಕೊಂಡು ಬರಲೇಬೇಕು ಅಂತ ಅದ್ರ ಮಾರನೆಗೆ ಹೋಗಿ ಆ ಒಂದು ವಿಡಿಯೋನ ಎಲ್ಲರೂ ನೀವು ನೋಡಿರ್ತೀರ. ಅರ್ಜುನ ತೀರೋದು ಒಂದು ತುಂಬ ಬೇಜಾರಿನ ವಿಷಯ. ಅವನು ಎಲ್ಲೇ ಇರಲಿ ನಮ್ಮ ಕನ್ನಡಿಗರ ಜೊತೆಲೇ ಇರ್ತಾನೆ ನಮ್ಮ ಅರ್ಜುನ. ಸೊ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಓಕೆ, ಮುಂದಿನ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲಿಂಗಾಯತ್ ಹುಡುಗ ಫಿಶ್ ಬಗ್ಗೆ ವೀಡಿಯೋ ಮಾಡಿ ಬ್ರೋ. ಓಕೆ, ಮಾಡ್ತೀನಿ ಬ್ರೋ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ. ವೀಡಿಯೋ ಮಾಡೋದಕ್ಕೆ ಏನೇನು ಗ್ಯಾಜೆಟ್ ಯೂಸ್ ಮಾಡ್ತೀರಾ? ವೀಡಿಯೋ ಮಾಡೋದಕ್ಕೆ ಏನೇನು ಗ್ಯಾಜೆಟ್ ಯೂಸ್ ಮಾಡ್ತೀರಾ ಅಂತ ಅಂದರೆ ನನ್ನ ಹತ್ರ ಏನಿಲ್ಲ, ಏನು ತೋರಿಸ್ಲಿ ನಿಮಗೆ. ನನ್ನ ಹತ್ರ ಒಂದು ಮೊಬೈಲ್ ಇದೆ ಮತ್ತು ಒಂದು ಸೆಲ್ಫಿ ಸ್ಟಿಕ್ ನೋಡಿ, ಇದೊಂದಿದೆ. ಅದು
ನೀವು ರತ್ನಗಿರಿ ವೀಡಿಯೋಸ್ ನೋಡಿದರೆ ಅಲ್ಲಿ ಗೊತ್ತಿರುತ್ತೆ, ಒಂದು ಸೆಲ್ಫಿ ಸ್ಟಿಕ್ ತಗೊಂಡೋಗಿದೆ, ಅದು ಬಿದ್ದು ಮುರಿದೋಯ್ತು. ಈ ಮುರಿದೋಗಿರೋ ಸೆಲ್ಫಿ ಸ್ಟಿಕ್ ಮತ್ತು ಆ ಒಂದು ಒಡೆದೋಗಿರೋ ಫೋನ್ ಎರಡೇ ನನ್ನ ಹತ್ರ ಇರೋದು. ನನ್ನ ಫೋನ್ ಡಿಸ್ಪ್ಲೇ ಎಲ್ಲ ಒಡೆದೋಗಿದೆ. ಅಂದರೆ ಫೋನ್ ಚೆನ್ನಾಗಿತ್ತು, ಇವಾಗ ಲಾಸ್ಟ್ ವೀಡಿಯೋ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲೆಲ್ಲೋ ಒಂದು ಕಲ್ಲಕ್ಕಾಗಿ ಏನೋ ಡಿಸ್ಪ್ಲೇ ಹೊಡೆದೋಯ್ತು. ಇದೊಂದು ಸೆಕೆಂಡ್ PUCಲ್ಲೇನೋ ಮಲ್ಪೆಗೆ ಹೋಗಿದ್ದೆ, ಆವಾಗ ತಗೊಬಂದಿರೋದು ಇದೊಂದು ಸೆಲ್ಫಿ ಸ್ಟಿಕ್ನ ಇವಾಗ ಯೂಸ್ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಮೈಕು, ನಂದು ಹೊಡೆದೋಗಿರೋ ಫೋನು ಮತ್ತು ಒಂದು ಮುರಿದೋಗಿರೋ ಸೆಲ್ಫಿ ಸ್ಟಿಕ್ ಬಿಟ್ಟು ಇನ್ನೇನಿಲ್ಲ ನಾನು ಯೂಸ್ ಮಾಡೋದು. ಕೌಶಿಕ್ ಅಂತ ಝೂ ವೀಡಿಯೋ ಮಾಡಿ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಬ್ರೋ. ಝೂ ವೀಡಿಯೋ ಮಾಡ್ತೀನಿ ಬ್ರೋ. ಮನೆ ಹೋಮ್ ಟೂರ್ ಮಾಡೋಷ್ಟು ಏನು ದೊಡ್ಡ ಮನೆ ಅಲ್ಲ. ಓಕೆ, ಒಂದಿನ ತೋರಿಸ್ತೀನಿ ಬ್ರೋ. ಓಕೆ, ನೆಕ್ಸ್ಟ್ ಕ್ವಶನ್ ಪಚ್ಚಿ ಅಂತ. ನಿಮಗೆ ಲವ್ವರ್ ಇದ್ದಾಳ? ನೀವು ಯಾವಾಗ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡೋದು? ನಿಮಗೆ ಲವ್ವರ್ ಇದ್ದಾಳ? ಲವ್ವರ್ ಇಲ್ಲ ಬ್ರೋ. ಲವ್ವರ್ ಇಲ್ಲ, ಲವ್ ಮಾಡೋದು ಇಲ್ಲ. ನೀವು ಯಾವಾಗ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡೋದು? ಮಾಡ್ತೀನಿ ಬ್ರೋ. ಮುಂದೆ ಏನಾದರೂ ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಮುಂದೆ. ಓಕೆ, ಆಸಾ ಅಂತ. ನಿಮ್ಮ ಜೀವನದ ಗುರಿ ಏನು? ನನ್ನ ಜೀವನದ ಗುರಿ ನನಗೆ ಗೊತ್ತಿಲ್ಲ. ಬಟ್ ಒಂದೇ ಒಂದು ಆಸೆ ಇದೆ ನನಗೆ. ಆಸೆ ಅಂದರೆ ದೊಡ್ಡ ಆಸೆ, ನೀವು ಕೇಳಿದ್ರೆ ನಕ್ಬಿಡ್ತೀರಾ ಅನಿಸುತ್ತೆ. ಏನಂದರೆ ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅನ್ನೋದೇ ನನ್ನದೊಂದು ದೊಡ್ಡ ಆಸೆ. ಚಿಕ್ಕ ವಯಸ್ಸಿಂದನೂ ಒಂದು ದೊಡ್ಡ ಆಸೆ ಅದು, ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅಂತ. ಸೊ ಅದು ಏನೋ ಗೊತ್ತಿಲ್ಲ ನನಗೆ. ಈ ಎತ್ತರವಾದ ಬೆಟ್ಟ ಗುಡ್ಡಗಳಿಗೆ ಹೋಗಿ ಅಲ್ಲಿಂದ ಒಂದು ವ್ಯೂ ನೋಡ್ತಾ ಇದ್ದರೆ ನನ್ನನ್ನೇ ನಾನು ಕಳೆದೋಗ್ತೀನಿ. ಅಷ್ಟೊಂದು ಇಷ್ಟ ನನಗೆ ಈ ಬೆಟ್ಟ ಗುಡ್ಡಗಳನ್ನೇರೋದು. ಅಲ್ಲೇ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ನಮ್ಮ ಪ್ರಪಂಚದ ಅತ್ಯಂತ ಎತ್ತರವಾದ ಒಂದು ಮೌಂಟೇನ್ ಅಂದರೆ ಪರ್ವತ, ಅಲ್ಲಿಗೆ ಹೋಗಿ ಸುತ್ತ ನೋಡಿದ್ರೆ ಹೆಂಗೆ ಕಾಣಿಸ್ಬೋದು ಅನ್ನೋದು ನಂದು ಒಂಥರ ಮೈಂಡ್ ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಒಂದಲ್ಲ ಒಂದಿನ ಆ ಮೌಂಟ್ ಎವರೆಸ್ಟ್ನ ಖಂಡಿತ ಹತ್ತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಸೊ ಅದಕ್ಕೋಸ್ಕರನೇ ಜಾಸ್ತಿ ನಾನು ಈ ಬೆಟ್ಟ ಗುಡ್ಡ ಫಾರೆಸ್ಟ್ ಆ ಥರ ಹೋಗ್ತಾ ಇರ್ತೀನಿ. ಆ ಮೌಂಟ್ ಎವರೆಸ್ಟ್ ಹತ್ತೋದ್ರ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮೌಂಟ್ ಎವರೆಸ್ಟ್ ಮೇಲ್ಗಡೆ ನಿಮಗೂ ತೋರಿಸ್ಬೇಕು, ನಮ್ಮ ಎಲ್ಲ ಕನ್ನಡಿಗರಿಗೂ ತೋರಿಸ್ಬೇಕು ಅನ್ನೋದೇ ನನ್ನೊಂದು ದೊಡ್ಡ ಆಸೆ. ಗುರಿ ಅಂದರೆ ನಾನೊಬ್ಬ ರೈತ ಆಗಿ ನಮ್ಮ ತಂದೆ ನಮ್ಮ ತಾತ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಅವರೆಲ್ಲ ರೈತರಾಗಿರೋದ್ರಿಂದ ಸೊ ನಾನು ಅವ್ರ ಥರನೇ ಒಂದು ರೈತನಾಗಿ, ಅಂದರೆ ಒಬ್ಬ ರೈತ ಈ ಥರನೂ ಮಾಡ್ಬೋದು, ಈ ಥರನೂ ಬೆಳೆ ಬೆಳಿಬೋದು ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಜಾಸ್ತಿ ಎಳೆದ್ಬಿಟ್ಟೆ ಅನಿಸುತ್ತೆ. ಮುಂದೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಇನ್ನೊಂದು 5 ಕ್ವಶನ್ ಇದೆ, ಬೇಗ ಮುಗಿಸೋಣ. ಸಂದೇಶ್ SS ಅನ್ನೋರು, ಅಣ್ಣ ಇದುವರೆಗೂ ಎಷ್ಟು ಪ್ಲೇಸ್ಗೆ ಹೋಗಿದ್ದೀರಾ? ಫ್ಯಾಮಿಲಿ ಜೊತೆ ಅಲ್ಲ, ಫ್ರೆಂಡ್ಸ್ ಜೊತೆ ವಿತ್ ಶೂಟಿಂಗ್? ಸುಮಾರು ಪ್ಲೇಸ್ಗೆ ಹೋಗಿದ್ದೀನಿ. ಅಂದರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸುಮಾರು ಪ್ಲೇಸಿಗೆ ಹೋಗಿದ್ದೀನಿ ಬ್ರೋ. ಒಂದು 20-30 ಪ್ಲೇಸ್ಗೆ ಹೋಗಿರ್ಬೋದು. ಫ್ರೆಂಡ್ಸ್ ಜೊತೆ ಅಂದರೆ ನಾನು ಒಬ್ಬೊಬ್ಬನೇ ಟ್ರಾವೆಲಿಂಗ್ ಮಾಡ್ಕೊಂಡು ಒಬ್ಬೊಬ್ಬನೇ ಹೋಗ್ತೀನಿ. ಅಂದರೆ ಜೊತೆಯಲ್ಲಿ ಒಂದು ಮಾತು ಕರಿತೀನಿ ಫ್ರೆಂಡ್ಸ್ನ, ಬರ್ತೀರಾ ಅಂತ. ಅವ್ರಿಗೇನಾದರೂ ಫ್ರೀ ಇದ್ದರೆ, ಅವ್ರಿಗೇನಾದರೂ ಇಷ್ಟ ಇದ್ದರೆ ಬರ್ತಾರೆ, ಜೊತೇಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ರಾಕೇಶ್ ಟೆಕ್ ಕನ್ನಡ ಅಂತ. ಅಣ್ಣ ನಂದು ಯೂಟ್ಯೂಬ್ ಚಾನಲ್ ಇದೆ, ಡೈಲಿ ವಿಡಿಯೋ ಹಾಕ್ತೀನಿ, ಗ್ರೋ ಆಗ್ತಿಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ. ಮಾಡ್ಕೊಂಡು ಹೋಗಿ ಅಂದರೆ ನೀವು 1 ತಿಂಗಳು 2 ತಿಂಗಳು ಮಾಡಿಬಿಟ್ಟು ನನಗೆ ಗ್ರೋ ಆಗ್ತಿಲ್ಲ ಅಂದರೆ ಖಂಡಿತ ಆಗೋಲ್ಲ. ನಾನು 1 ವರ್ಷ ಆದಮೇಲೆ ನನಗೂ ಸ್ವಲ್ಪ ಗ್ರೋ ಅಂತ ಸಿಕ್ಕಿದ್ದು. 1 ಇಯರ್ ಮಾಡಿದ ಮೇಲೆ ನನಗೂ ಗ್ರೋ ಸಿಕ್ಕಿದ್ದು. ಸುಮ್ಮನೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ಟಾರ್ಟಿಂಗೆ ನಾವು 1 ವೀಡಿಯೋ 2 ವೀಡಿಯೋ ಅಥವಾ 1 ತಿಂಗಳು 2 ತಿಂಗಳು ವೀಡಿಯೋ ಹಾಕ್ಬಿಟ್ಟು ಗ್ರೋ ಆಗಿಲ್ಲ ಅಂತ ನಿಲ್ಲಿಸ್ಬಿಟ್ರೆ ಅದು ಅಲ್ಲಿಗೆ ನಿಂತೋಗುತ್ತೆ. ಕನ್ಸಿಸ್ಟೆನ್ಸಿ ಇಸ್ ಕೀ ಆಫ್ ಸಕ್ಸಸ್. ಅಂದರೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ, ತುಂಬ ಅಂದರೆ ತುಂಬಾ ಮುಖ್ಯ. ಒಂದಲ್ಲ ಒಂದು ವೀಡಿಯೋ ಆ ಒಂದು ಸಕ್ಸಸ್ನ ಕೊಟ್ಟೇ ಕೊಡುತ್ತೆ, ಮತ್ತು ಗ್ರೋ ಆಗ್ತೀರಾ. ನೆಕ್ಸ್ಟ್ ಮುಂದಿನ ಕ್ವಶನ್ ಮನೋಜ್ ವೀರೇಶ್ ಅನ್ನೋರು, ಬ್ರೋ ನಂಬರ್ ಕೊಡಿ ಬ್ರೋ. ನಂಬರ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬ್ರೋ, ಕೊಡ್ತೀನಿ. ಇನ್ಸ್ಟಾಗ್ರಾಮ್ ID ಅವತಾರ್ ಶಿವ ಅಂತಲೇ ಇದೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವತಾರ್ ಶಿವನ್ ಅಂತಲೇ ಇರೋದು. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅವತಾರ್ ಶಿವ ಅಂತ ಒಂದು ID ಇದೆ. ಸೊ ಅಲ್ಲೋಗಿ ಮೆಸೇಜ್ ಮಾಡಿ, ಖಂಡಿತ ಕೊಡ್ತೀನಿ. ನೆಕ್ಸ್ಟ್ ಪವಿತ್ರ ಅಂತ, ನಿಮ್ಮ ಹೆಸರೇನು? ಚಾನಲಲ್ಲೆಲ್ಲೂ ನನ್ನ ಹೆಸರನ್ನ ಹೇಳ್ಕೊಂಡೇ ಇಲ್ಲ ಇದುವರೆಗೂ. ನನ್ನ ಹೆಸರು ಶಿವ ಅಂತ. ಅಂದರೆ ಅವತಾರ್ ಶಿವ ಅಂತ ಏನಕ್ಕೆ ಒಂದು ಚಾನಲ್ನ ಇಟ್ಟಿದ್ದೀನಿ ಅಂದರೆ ಅದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಡಿಗ್ರಿ ಮುಗಿಸ್ಬಿಟ್ಟು ಎಲ್ಲಾದರೂ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೆ. ಮನೆಯವರಿಂದ ಎಲ್ಲರೂ ಏನು ನಿನ್ನ ಅವತಾರ ಅಂತ, ಊರವರು ಮನೆಯವರು ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು.
ಎಲ್ಲಾದರೂ ವೀಡಿಯೋ ಮಾಡೋಕ್ಕೆ ಹೋದರೆ ಸಾಕು ಏನಿನ್ನು ನವ್ತಾರ ಏನಿನ್ನು ನವ್ತಾರ ಏನು ಮಾಡ್ತಿದೆ ಅಂದ್ಕೊಂಡು ಏನಿನ್ನು ನವ್ತಾರ ಅದೇ ಒಂಥರ ತಲೆಯಲ್ಲಿ ಉಳಿದ್ಬಿಡ್ತು. ಇದೇನು ಅವತಾರ ಎಲ್ಲರೂ ಹಿಂಗೆ ಅಂತಾರಲ್ಲ ಅಂತ ಅದನ್ನೇ ಸೇರಿಸ್ಕೊಂಡೆ. ಅವತಾರ್ ಶಿವ, ನಾನು ಶಿವ ಅಂದರೆ ಜನಗಳು ಕರೀತಿದ್ರಲ್ಲ ಏನಿನ್ನು ಅವತಾರ ಅಂತ. ಸೊ ಅವತಾರ್ ಶಿವ ಅಂತ ಇಟ್ಬಿಟ್ಟು ಅದಕ್ಕೆ ಒಂದು ಅಫಿಷಿಯಲ್ ಅಂತ ನೇಮ್ ಕೊಟ್ಬಿಟ್ಟೆ, ಅವತಾರ್ ಶಿವ ಅಫಿಷಿಯಲ್. ಇದೇ ನನ್ನ ಚಾನಲ್ ನೇಮ್ ಇಟ್ಟಿರೋ ಕಾರಣ ಇಷ್ಟೇ. ಓಕೆ, ಪವಿತ್ರ ಅವ್ರಿಗೆ ಗೊತ್ತಾಯ್ತು ಅನಿಸುತ್ತೆ. ನನ್ನ ಹೆಸರು ಶಿವ ಅಂತ. ಬಿ 4 ಬಿ ಅವ್ರ ಹೆಸರಿಲ್ಲ, ಬಿ ಅಂತ ಇದೆ. ಓಕೆ, ಬಿ ಅನ್ನೋರು ನೀನು ಯಾಕೆ ಹಿಂಗೆ ಆಗೋದೆ, ಅದೇ ನನ್ನ ಕ್ವಶನ್. ತುಂಬ ಒಳ್ಳೆ ಕ್ವಶನ್ ಇದು. ಅಂದರೆ ಎಲ್ಲರೂ ಕೇಳೋದು ಇದೊಂದನ್ನೇ, ನೀನು ಯಾಕೆ ಹಿಂಗಾಗೋದೆ. ನಮ್ಮ ಫ್ರೆಂಡ್ಸ್ ಸರ್ಕಲಿಂದ, ನನ್ನ ಫ್ಯಾಮಿಲಿಯಿಂದ, ಆ ಊರವರಿಂದ, ಎಲ್ಲರ ಕಡೆಯಿಂದನೂ ಒಂದೇ ಮಾತು, ಏನು ನಿನ್ನ ಕತೆ, ಏನು ಹಿಂಗಾಗೋದೆ, ಏನಿನ್ನು ಅವತಾರ. ಇದೇ ಆಗೋಯ್ತು ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದಾಗಿಂದ. ಅಂದರೆ ಅವ್ರಿಗೇನು ಗೊತ್ತಿಲ್ಲ. ಅಂದರೆ ಇವಾಗಲೂ ಸುಮಾರು ಸೀಟ್ಗೆ ಯೂಟ್ಯೂಬ್ ಮಾಡಿದ್ರೆ ಅಥವಾ ದುಡ್ಡು ಮಾಡ್ಬೋದು, ಇದು ಒಂದು ಜಾಬ್ ಥರ ಮಾಡ್ಬೋದು ಅನ್ನೋ ಒಂದು ಐಡಿಯಾನೇ ಇಲ್ಲ ಯಾರಿಗೂ. ನಾವು ಎಷ್ಟೇ ಹೇಳಿದ್ರು ಅವ್ರಿಗೆ ಹೇಳೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಈ ಹಳ್ಳಿ ಜನಗಳಿಗೆ ಏನು ಮಾಡ್ತಾಯಿದ್ದೀಯ ಅಂದರೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಏನು ವೀಡಿಯೋಸ್, ಏನು ಮಾಡಿದೆ ಅದು ಮಾಡಿದ್ರೆ ಏನು ಬಂದದ್ದು, ದುಡ್ಡು ಬರುತ್ತಾ, ಫಸ್ಟ್ ಕೇಳೋದೆ ದುಡ್ಡು ಬರುತ್ತಾ, ಅದರಲ್ಲಿ ದುಡ್ಡು ಬರುತ್ತಾ ಅಂತ. ನಾನು ಬರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹೊರಟೋಗ್ತೀನಿ. ಸೊ ಅಂಥ ಒಂದು ಸ್ವಲ್ಪ ಕಾಲು ಕೂಡ ಎಳಿತಾರೆ ಯೂಟ್ಯೂಬ್ ಮಾಡೋದ್ರಲ್ಲಿ. ಏನೋ ಯೂಟ್ಯೂಬರು ಹಂಗೆ ಹಿಂಗೆ ಅಂತ ಕಾಲು ಎಳೆಯೋರು ಇರ್ತಾರೆ. ಸೊ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೇಬಾರ್ದು. ನಿಮ್ಮ ಕೆಲಸ ಆಯಿತಾ, ನೀವಾಯ್ತಾ, ನಿಮ್ಮ ಕೆಲಸನ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ, ಆ ಒಂದು ಸಕ್ಸಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಜನಗಳು ಹಂಗಂತಾರೆ ಹಿಂಗಂತಾರೆ ಅಂದರೆ ಜನಗಳ ಮಾತಿಗೆ ನೀವೇನಾದರೂ ತಲೆ ಕೆಡಿಸ್ಕೊಂಡ್ರೆ ಯೂಟ್ಯೂಬಲ್ಲಿ ಮಾತ್ರ ವೀಡಿಯೋಸ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಪಾಡಿಗೆ ನೀವೇನು ಅಂದ್ಕೊಂಡಿರ್ತೀರ, ನಿಮ್ಗೊಂದು ಗುರಿ ಇರಬೇಕು, ನಿಮ್ಗೊಂದು ಏಮ್ ಇರಬೇಕು. ಸೊ ಅದರಿಂದ ಹೋಗಿ ಜನಗಳು ಮಾತಾಡ್ತಾನೆ ಇರ್ತಾರೆ. ನಾವು ಚೆನ್ನಾಗಿದ್ದರೂ ಮಾತಾಡ್ತಾರೆ, ಚೆನ್ನಾಗಿಲ್ದಿದ್ರು ಮಾತಾಡ್ತಾರೆ. ಸೊ ನಮ್ಮ ಕೆಲಸನ ನಾವು ಎಷ್ಟಿದೆಯೋ ಅದನ್ನು ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದಿನ ಯಾವ ಜನ ನೆಗೆಟಿವ್ ಆಗಿ ಮಾತಾಡ್ತಾಯಿದ್ರೋ ಅದೇ ಜನ ನಿಮ್ಮನ್ನು ಹೊಗಳ್ತಾರೆ. ಓಕೆನಾ, ಜನಗಳ ಮಾತಿಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸೊ ನನ್ನನ್ನು ಸುಮಾರು ಜನ ಹಂಗೆ ಕೇಳ್ತಾಯಿದ್ರು. ಇದಂತೂ ಬಿ ಅನ್ನೋರು ಯಾರೋ ಚೆನ್ನಾಗಿ ಹೇಳಿದ್ದಾರೆ ಕ್ವಶನು, ನೀವ್ಯಾಕೆ ಹಿಂಗಾಗೋದೆ ಅನ್ನೋದೇ ನನ್ನ ಕ್ವಶನು. ನಿಮ್ಮ ಕ್ವಶನ್ ಮಾತ್ರ ಅಲ್ಲ, ಎಲ್ಲರ ಕ್ವಶನು ಅದೇ, ನೀನು ಯಾಕೆ ಹಿಂಗಾಗೋದೆ ಅಂತ. ಸೊ ಅವ್ರ ಮಾತಿಗೆಲ್ಲ ನಾನೇನಾದರೂ ತಲೆ ಕೆಡಿಸ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ರೆ ಇಷ್ಟು ಜನರ ಒಂದು ಪ್ರೀತಿನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ನಾನು ಸ್ಟಾರ್ಟಿಂಗ್ 2023ರಲ್ಲಿ 2024 ತನಕ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಣ ಅಂತ ಯೂಟ್ಯೂಬ್ಗೆ ಬಂದೆ. ಒಂದೇ ತಿಂಗಳಿಗೆ 1000 ಕಂಪ್ಲೀಟ್ ಆದರು. ಬಟ್ ಆದರೆ ಈ ಡಿಸೆಂಬರಲ್ಲಿ ಇವಾಗ ಹತ್ತತ್ರ 40,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದೀರಾ. ಸೊ ನಿಮ್ಮಿಂದನೇ ಇದೆಲ್ಲ ಆಗಿದ್ದು, ನಿಮ್ಮಿಂದನೇ. 40,000 ಏನಿದ್ದೀರಾ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವಾಗ ವಿಷಯಕ್ಕೆ ಬರ್ತೀನಿ. ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟು ಎಷ್ಟಿದೆ ಅಂತ ಗೆಸ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಎಷ್ಟಿಲ್ಲ, 21,000 ಬಂತು. ಆಲ್ಮೋಸ್ಟ್ ಯೂಟ್ಯೂಬರ್ಸ್ಗಳು ಹೇಳ್ಕೊಳ್ಳೋದಿಲ್ಲ ಫಸ್ಟ್ ಪೇಮೆಂಟ್ ಇಷ್ಟು ಬಂತು, ಅವ್ರಿಗೆ ಬರೋ ಅರ್ನಿಂಗ್ಸ್ ಆಗಲಿ ಪೇಮೆಂಟ್ ಆಗಲಿ ಯಾರೂ ಓಪನಾಗಿ ಹೇಳ್ಕೊಳ್ಳೋದಿಲ್ಲ. ಅಂದರೆ ನಾನು ಹೇಳ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಏನಿದೆ ಮುಚ್ಚುಮರೆ. ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಏನೋ ನಮಗೂ ನಿಮಗೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ನಾವು ನಿಮ್ಮನ್ನು ಬೇರೆಯವರು ಅಂತ ಅಂದ್ಕೊಳ್ಳೋದೇ ಇಲ್ಲ, ನೀವು ನಮ್ಮ ಫ್ಯಾಮಿಲಿ ಥರ. ಸೊ ಇದನ್ನೆಲ್ಲ ತೋರಿಸ್ಕೊಂಡು ಏನು ಸೋಕಿಗೋಸ್ಕರ ಅಥವಾ ಏನು ಬಿಲ್ಡಪ್ಗೋಸ್ಕರ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ಹಣನ ಸಂಪಾದನೆ ಮಾಡಿದ್ದೀನಿ ಅಂತ ನಿಮಗೆ ಹೇಳಿದ್ರೆ ಅದರಿಂದ ಯಾರಾದರೂ ಒಬ್ರಿಗೆ ಒಂದು ಸ್ವಲ್ಪ ಏನು ಮೋಟಿವೇಶನ್ ಕೊಡೋವಂಥ ಒಂದು ದೊಡ್ಡ ವ್ಯಕ್ತಿ ಏನಲ್ಲ ನಾನು. 100 ಸೀಟ್ ನೋಡ್ತಾ ಇದ್ದೀರಾ ಅಂದರೆ ಯಾರಾದರೂ ಒಂದು 10 ಸೀಟಿಗೆ ಇದರಿಂದ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಫಸ್ಟ್ ಪೇಮೆಂಟ್ನ ನಿಮ್ಗೆ ತೋರಿಸಿದ್ದು, ಬೇರೆ ಇನ್ನೇನಿಲ್ಲ. ಸ್ಟಾರ್ಟಿಂಗು 2023ರಲ್ಲಿ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂದರೆ ಯಾವ ಬೆಳೆ ಹಾಕಿದ್ರೂ ರೈಟ್ ಸಿಗ್ತಾಯಿಲ್ಲ, ಬೆಳೆಯೋ ಬೆಳೆಗೆ ಬೆಲೆ ಇಲ್ಲ, ಹಾಕೋ ವೀಡಿಯೋಸ್ಗೆ ವ್ಯೂಸ್ ಇಲ್ಲ, ಕೆಲಸ ಅಂತೂ ಇಲ್ಲ, ಕೈಯಲ್ಲಿ ಕಾಸು ಮೊದಲೇ ಇಲ್ಲ. ಬೆಟ್ಟ ಹತ್ತೋದು, ಈ ಬೆಟ್ಟ ಹತ್ತೋದು, ಮತ್ತು ಎಲ್ಲೆಲ್ಲೋ ನೈಟ್ ಕ್ಯಾಂಪ್ ಮಾಡಿದ್ದೀನಿ, ಯಾವ್ಯಾವ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿದ್ದೀನಿ, ಯಾವ್ಯಾವ ಫಾರೆಸ್ಟು ಎಲ್ಲೆಲ್ಲಿಗೂ ಹೋಗಿ ಒಬ್ಬೊಬ್ಬನೇ ನೈಟ್ ಕ್ಯಾಂಪ್ ಮಾಡಿ ಬೆಂಗಳೂರಲ್ಲಿ ಟೀ ಮಾರಿದ್ದೀನಿ, ಕಲ್ಲಂಗಡಿ ಹಣ್ಣು ಮಾರಿದ್ದೀನಿ, ಏನೇನೋ ಎಕ್ಸ್ಪೆರಿಮೆಂಟ್ಗಳು ಏನೇನೇನೋ ಮಾಡಿಬಿಟ್ಟಿದ್ದೀನಿ. ಇವಾಗ ನೆನೆಸ್ಕೊಂಡ್ರೆ ನನಗೇ ಒಂಥರ ಅನಿಸುತ್ತೆ, ಇದನ್ನೆಲ್ಲ ನಾನು ಮಾಡಿದ್ನ ಅಂತ ಅನಿಸುತ್ತೆ. ಸೊ ಹೆಂಗೋ ಫೈನಲಿ 1 ವರ್ಷ ಆದಮೇಲೆ ಒಂದು ಸಣ್ಣ ಗ್ರೋ ಸಿಕ್ತು.
ಸೊ ಅದೆಲ್ಲ ಆಗಿದ್ದು ನಿಮ್ಮಿಂದ, ನಿಮ್ಮ ಸಪೋರ್ಟಿಂದ. ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಹಾಗೆ ಮರ್ತುಬಿಟ್ಟೆ, ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫಸ್ಟ್ ಪೇಮೆಂಟ್ ಅಲ್ವಾ, ಅಂದರೆ ಯಾರಿಗಾದರೂ ಕಷ್ಟದಲ್ಲಿರೋರಿಗೆ ಇದ್ರಲ್ಲಿ ಸ್ವಲ್ಪ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮೊಬೈಲ್ ಡಿಸ್ಪ್ಲೇ ಹೊಡೆದೋಗಿದೆ. ಸೊ ಆ ಡಿಸ್ಪ್ಲೇ ಹಾಕ್ಸ್ಬೇಕು. ಸದ್ಯಕ್ಕೆ ಒಂದು ಕ್ಯಾಮ್ರಾ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 30,000 35,000 ಆಗ್ಬೋದು. ಅಂದರೆ ಇದರಲ್ಲಿ ಕ್ಯಾಮ್ರಾ ಬರೋದಿಲ್ಲ. ಅಂದರೆ ಇದು ಮತ್ತು ನೆಕ್ಸ್ಟ್ ಪೇಮೆಂಟ್ ಎರಡನ್ನೂ ಸೇರಿಸಿ ಒಂದು ಕ್ಯಾಮ್ರಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೀವು ನಂಬಲ್ಲ ಅಂದರೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ನೋಡಿ, ಈ ಕನ್ನಡಿಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನನ್ನ ಮೊಬೈಲು. ಆ ಮೊಬೈಲಲ್ಲೇ ರೆಕಾರ್ಡ್ ಆಗ್ತಾ ಇರೋದು ಇವಾಗ. ಸೊ ಓಕೆ, ನೋಡಿದ್ರಲ್ಲ, ನೀವು ಕೇಳಿದಂಥ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ. ಈ ಒಂದು ದುಡ್ಡನ್ನು ನಮ್ಮ ಅವ್ವನ ಕೊಡ್ತಾಯಿದ್ದೀನಿ. ಸೊ ನಮ್ಮವ್ವ ಈ ದುಡ್ಡನ್ನು ಕೊಟ್ಟಾಗ ಅವರ ಒಂದು ಎಕ್ಸ್ಪ್ರೆಷನ್ ಯಾವ ಥರ ಇತ್ತು ಅಂತ ಇಲ್ಲಿ ಇವಾಗ ಬರುತ್ತೆ ನೋಡಿ. ನೆನ್ನೆ ಮಾಡಿದ್ದೆ, ಅಂದರೆ ಹೊರಗಡೆ ಎಲ್ಲೋ ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ. ಹೋಗಿ ಬರ್ತಾ ಬ್ಯಾಂಕಲ್ಲಿ ಈ ಒಂದು ದುಡ್ಡನ್ನು ಎತ್ಕೊಬಂದೆ. ಅಂದರೆ ಇಷ್ಟಿದೆ, ಬರೀ 21,000 ಅಂತ ಕೇಳ್ಬೋದು ನೀವು. ಅಂದರೆ ಅಲ್ಲಿ 500 ರೂಪಾಯಿ ಕೊಡ್ತಾಯಿದ್ರು. ಅಲ್ಲಿ ಕೇಳಿಬಿಟ್ಟು 500 ರೂಪಾಯಿ ಬೇಡ, 100 ರೂಪಾಯಿನ ಬೇಕು. ಅಂದರೆ 100 ರೂಪಾಯಿ ಜಾಸ್ತಿ ಲೋಟಿದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತಿಲ್ಲ. ಸೊ ನಮ್ಮ ಅಮ್ಮನೂ ಖುಷಿ ಪಡಲಿ, ಸ್ವಲ್ಪ ಕಡಿಮೆ ದುಡ್ಡಾದರೂ ಸ್ವಲ್ಪ ಜಾಸ್ತಿ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲ 100 ರೂಪಾಯಿ ಚೇಂಜ್ ಮಾಡಿ ಇಸ್ಕೊಂಡು ಬಂದಿದ್ದೆ. ಸೊ ಅಲ್ಲಿ ಬ್ಯಾಂಕಿಂದ ಇಸ್ಕೊಂಬಂದು ನಮ್ಮ ಅವ್ವನ ಕೈಲಿ ಕೊಟ್ಟೆ. ಸೊ ಅವ್ರು ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತ ಇವಾಗ ನೋಡಿ. ಅವಾ ಅವಾ ಬಾಯ್ಲಿ, ಕಣ್ಮುಟ್ಕೋ, ಕಣ್ಬಿಡು. Satisfying stuff.